ಅಣ್ಣ ಎಷ್ಟಾದ್ರು ಒಳ್ಳೆ ಸಿಕ್ತಿಲ್ಲ ಕಣ್ಣಣ್ಣ, ಬರೀ ಗೋಡೆ ಸಿಗ್ತೈತೆ ಕಣ್ಣಣ್ಣ. ಕೆಲಸ ಮಾಡಕ್ ಬಂದಿಲ್ಲ ನೀವು, ಕಳ್ಳಾಟ ಹೊಡಿಯಕ್ ಬಂದಿದ್ದೀರಾ. ಆಗುದ್ರೆ ಇನ್ನೂ 1.5 ಅಡಿ ಮಳೆ ಬರ್ತದೆ. ಆಗಿತೀವಿ ಬಿಡೋಣ, ಗೋಡ್ನೆ ಏರಿಸ್ಕೋ. ಸಂಜೆ ಗಂಟ ಆದ್ರೆ ಡಬಲ್ ಕೂಲಿ ಕೊಡ್ಬೇಕಾಯ್ತದೆ. ಆಯ್ತಾಯ್ತು, ಹೊಡಕ್ ಆಯ್ತದೆ, ಆಗಿರಿ. ಅಣ್ಣ ಬಂಗಾರ. ಸೌಭಾಗ್ಯ, ಇದೇನಿದು? ಬಹಳ ದಿನ ಆದಮೇಲೆ ಆ ವರುಣದೇವ ನಮ್ಮೂರ ಮೇಲೂ ಕಂಡುಬಿಟ್ಟ. ನಿಜ ರೀ. ಯಾರೋ ಜೋರಾಗಿ ಬಾಗಿಲು ಬಿಡಿತಾ ಇದ್ದಾರಲ್ವಾ? ಐನೋರೆ, ಓಸಿ ಬನ್ನಿ. ಏನಪ್ಪ? ಏನ್ರಪ್ಪ, ಊರಿನ ದಂಡೆ ಮನೆ ಮುಂದೆ ಬಂದು ನಿಂತಿದ್ದೀರಲ್ಲ? ನಮ್ಮೂರ್ ಕೆರೆನಲ್ಲಿ ಮರಳೆತ್ಬೇಕಾರೆ ಈ ಬಂಗಾರದ ವಿಗ್ರಹ ಸಿಕ್ತು. 500 ತಗೊಳ್ಳಿ. ಪಾಲ್ಗುಣಿ ವಿಗ್ರಹ ಇದು ಶೇಖರ? ಅಂದ್ರೆ ನಮ್ಮೂರಿನಲ್ಲಿ ಪಾಳು ಬಿದ್ದಿರೋ ದೇವಸ್ಥಾನದಲ್ಲಿ ಇರ್ಬೇಕಾದ ವಿಗ್ರಹನ 500? ಹೌದು. 60 ವರ್ಷದ ಹಿಂದೆ ಪಾಲ್ಗುಣ ಮಾಸದಲ್ಲಿ ಉತ್ಸವ ಮಾಡಬೇಕಾದ್ರೆ ಈ ವಿಗ್ರಹ ಕಳವಾಗಿತ್ತು. ಈಗ ಮತ್ತೆ ನಮಗೆ ಸಿಕ್ಕಿದೆ. ಭಾರಿ ಸಂತೋಷ ಆಯ್ತು 500. ನಮ್ಮೂರಿನಲ್ಲಿ ಪಾಳು ಬಿದ್ದಿರೋ ದೇವಸ್ಥಾನ ಜೀರ್ಣೋದ್ಧಾರ ಆಗೋವರೆಗೆ ಈ ತಾಯಿ ವಿಗ್ರಹ ನಿಮ್ಮನೆಯಲ್ಲೇ ಇರಲಿ 500. ರೀ, ಈ ವಿಗ್ರಹದ ಬೆಲೆ ಎಷ್ಟಾಗುತ್ತೆ? ದೇವ್ರ ಮೂರ್ತಿಗೆ ಹಾಗೆಲ್ಲ ಬೆಲೆ ಕಟ್ಟಿ ಅಳಿಬಾರ್ದು ಸೌಭಾಗ್ಯ. ನಾನು ಬೆಲೆ ಕಟ್ಟೋ ಕೇಳಲಿಲ್ಲ ರೀ, ಏನೋ ಒಂದು ಕುತೂಹಲ. ಇವತ್ತಿನ ಬೆಲೆಯಲ್ಲಿ ಹೇಳಬೇಕು ಅಂದರೆ ಸುಮಾರು 6 ಕೋಟಿಗಿಂತ ಜಾಸ್ತಿನೇ. ಈ ವಿಗ್ರಹ ನಮ್ಮ ಸೊತ್ತಾದರೆ ನಮ್ಮ ಬದುಕು ಎಷ್ಟು ಬದಲಾಗುತ್ತೆ ಅಲ್ವಾ? ನೋಡು ಸೌಭಾಗ್ಯ, ಒಂದು ವಸ್ತು ನಮಗೆ ಸೇರಬೇಕು ಅಂತ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಅದನ್ನ ಯಾರೂ ನಮ್ಮಿಂದ ಕಸ್ಕೊಳ್ಳಿಕ್ಕಾಗಲ್ಲ. ಅದೇ ವಸ್ತು ನಮ್ದಲ್ಲ ಅಂತ ಆದರೆ ನಾವೇನೇ ಸಾಹಸ ಮಾಡಿದ್ರೂ ಅದು ನಮಗೆ ದಕ್ಕಲ್ಲ. ಸಿಗದಿರೋ ವಸ್ತುಗೆ ಆಸೆ ಪಟ್ಟರೆ ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇ ಹೆಚ್ಚಿರುತ್ತೆ ಸೌಭಾಗ್ಯ. வணக்கம் அண்ணா. எப்படி இருக்க தம்பி? நல்லா இருக்கேன். இந்த வேண்டாம் வச்சுக்கோ, நான் போயிட்டு வரேன். சரி. ಅಣ್ಣ, ಇದು
ನಿನ್ನೆ ಕೊಟ್ಟಿದ್ದ ಮಾಲ್ಕತೆ ಏನಾಯ್ತು? ಅದು ಪೆಂಡಿಂಗ್ ಇದೆ ಅಣ್ಣ. ಮೊದಲು ಆ ಕೆಲಸ ಮುಗಿಸೋಗಿ. ಬನ್ರೋ. ಹರಿ, ನೀನಿಲ್ಲೇ ಇರು. ನಮ್ಮ ಮುಂದಿನ ಸಾಹಸ ಇದೆ, ಇದನ್ ಮಾರೋದು. ಇದನ್ ಮಾರೋದು ಅಷ್ಟೊಂದು ರಿಸ್ಕಾ? 6 ಕೋಟಿ ಮಾಲು ಅಂದ್ಮೇಲೆ ರಿಸ್ಕ್ ಹಾಗೆ ಇರುತ್ತೆ ಅಲ್ವಾ? ಇಷ್ಟು ದಿನ ನಾವು ಮಾಡಿದ ಡೀಲಲ್ಲಿ ಬರೀ ಲಾಭ ನಷ್ಟ ಅಂತ ಮಾತ್ರ ಇರ್ತಿತ್ತು. ಆದ್ರೆ ಈ ಡೀಲಲ್ಲಿ ಲಾಭ ನಷ್ಟದ ಜೊತೆಗೆ ಸಾವು ಬದುಕು ಅನ್ನೋದು ಇರುತ್ತೆ. ಇದರಿಂದ ಸಿಗೋ ಶೇರಲ್ಲಿ ನನ್ನ ಹಿಂದೆ ಬಿದ್ದಿರೋ ಪೊಲೀಸ್ನ ಬಾಯಿನ ಮುಚ್ಚಿಸಬಹುದು. ಇಲ್ಲ ಅಂದ್ರೆ ಸಾಯೋವರೆಗೂ ನಾನು ಜೈಲಲ್ಲಿ ಮುದ್ದೆ ಮುರಿಬೇಕಾಗ್ತಿರುತ್ತೆ. ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಮತ್ತೆ ನಾನು ಈ ಡೀಲ್ ಮಾಡಕ್ ಶುರು ಮಾಡಿದ್ದೀನಿ ಅಂತ ಗೊತ್ತಾದ್ರೆ ಆ ಪೊಲೀಸ್ನವನು ನನ್ನ ಮುಲಾಜಿಲ್ದೆ ಒದ್ದು ಒಳಗಾಗ್ತಾನೆ. ನಾನು ಕೇಳೋವರೆಗೂ ಈ ವಿಗ್ರಹನ ಸೇಫ್ ಪ್ಲೇಸ್ ಅಲ್ಲಿ ಇಟ್ಟಿರು. ಅಣ್ಣ, ಏನ್ ತಮಾಷೆ ಮಾಡ್ತಿದ್ದೀರಾ? ಇಷ್ಟು ಬೆಲೆ ಬಾಳೋ ವಸ್ತುನ ನಂಗೆ ನೋಡ್ಕೊಂಡು ಕೇಳ್ತಿದ್ದೀರಲ್ಲ. ಯಾರು ನಂಬಲ್ಲ ಅಲ್ವಾ? ನನಗೂ ಅದೇ ಬೇಕಿರೋದು. ಬಡವ ಬಾದಾಮಿ ತಿಂತ ಇದ್ರೆ ನಮ್ ಜನ ಅದನ್ನ ಕಡ್ಲೆಕಾಯಿ ಅನ್ಕೋತಾರೆ. ಈ ಮಾಲ್ ನಿನ್ನ ಹತ್ರ ಇರೋದೇ ಸೇಫ್. ಸರಿ. ಸರ್ ಬನ್ನಿ ಸರ್, ಬನ್ನಿ ಸರ್ ಈ ಕಡೆ. ರೇಬನ್ ಗ್ಲಾಸು, ಸ್ಕ್ರಾಚ್ ಪ್ರೂಫು, ಪಕ್ಕಾ ಒರಿಜಿನಲ್ಲು. ವಾಚ್ ತಗೊಳಕ್ ಬಂದಿತ್ತು. ವಾಚ್? ಒಳ್ಳೆ ಫಾಸ್ಟ್ ಟ್ರ್ಯಾಕ್ ವಾಚ್ ಕೊಡ್ತೀನಿ, ತಗೊಳ್ಳಿ. ಒರಿಜಿನಲ್ ಇದು? ಸರಿಯಾಗಂದ್ರಿ. ಯಾವ ಸ್ಮೆಲ್ ಬರ್ತೈತೆ? ಸೊಪ್ಪು ಸ್ಮೆಲ್. ಸೊಪ್ಪು ಸ್ಮೆಲ್? ಒಳ್ಳೆ ಲೆದರ್ ಸ್ಮೆಲ್ ಸರ್ ಅದು. 2,500 ಕೊಡಿ ಸಾಕು. ಬೇಡ ಬಿಡಿ. ಯಾವ ಊರು ಸರ್ ನಿಮ್ದು? ಪಿರಿಯಾಪಟ್ಟಣ. ಓ, ಹೊಗೆ ಸೊಪ್ಪು ಸಾವುಕಾರರು. 1 ಮೂಟೆ ಉಡಿ ಮಾಡಿದ್ರೆ 1,000 ರೂಪಾಯಿ ಸಿಗುತ್ತೆ. ಅದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತೀರಾ? ತಗೊಂಡೋಗಿ ಸರ್. ಕೊಡಿ ಸರ್. ಇಲ್ಲಿ ಅದೃಷ್ಟ ಮಾಡಿದ್ರಿ ಇವತ್ತು. ಒಳ್ಳೆ ಫಾಸ್ಟ್ ಟ್ರ್ಯಾಕ್ ವಾಚ್ನ ಚೀಪ್ ರೇಟಲ್ಲಿ ಹೊಡೆದ್ರಿ. ಮಜ್ಜಾ ಮಾಡೋಗಿ. ಬಂದೇ ಇರೋ. ಎಲ್ಲಿಗ್ಲಮ್ಮ ಇಷ್ಟು ಅರ್ಜೆಂಟಾಗಿ? ಗಾಡಿ ಹತ್ತು ಹೇಳ್ತೀನಿ. ಫಾಸ್ಟ್ ಟ್ರ್ಯಾಕ್ ವಾಚ್ನ ಚೀಪಾಗಿ ಕೊಟ್ಬಿಟ್ಟು ಹೋಗ್ತಾನೆ ಬಾಕರ ನನ್ನ ಮಗ. ಎಲ್ಲಿಗ್ಲಮ್ಮ ಇಷ್ಟು ಅರ್ಜೆಂಟಾಗಿ? ಪ್ರೊಡ್ಯೂಸರ್ ಬರ ಕೇಳೋರು ಮಾಮ, ಅದೇನು ಕೇಳ್ಕೊ ಬರೋ. ನಾನೇ ತಾನೇ ಇರೋ. ನಿನ್ನನ್ನು ಬಿಟ್ಟು ಇನ್ಯಾರನ್ನ ಮಾಡಲಿ? ಎಷ್ಟು ಮುಂಡೈಸ್ತೆ ಅವನಿಗೆ? ಬರೀ 2,000 ಮಾಮು. ಇದು ಕತೆ ಏನೋ ಚೆನ್ನಾಗಿದೆ ಅಂದಾಗೆ. ಟೈಟ್ಲ್ ಏನು ಇಟ್ಟಿದೀಯಾ? ಪ್ರಬುದ್ಧ ಅಂತ ಸರ್. ಏನೋ ನನ್ನ ಮಗನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ, ಅವನ್ನ ನೀನೇ ಬೆಳೆಸಪ್ಪ. ಸರ್ ಅಂದರೆ ನಿಮ್ಮ ಮಗನ ಹಾಕೊಂಡು ಸಿನಿಮಾ ಮಾಡಬೇಕಾ? ಇನ್ನೇನಪ್ಪ, ಮತ್ತೆ ಮಾಡ್ತಿರೋದೇ ಶಾರ್ಟ್ ಫಿಲಮ್ಮು. ಹಾಕಿದ ದುಡ್ಡಂತೂ ವಾಪಸ್ ಬರಲ್ಲ ಅಂತ ಗೊತ್ತಿದ್ರು ಯಾಕೆ ಬೇರೆಯವ್ರನ್ನ ಹಾಕೊಂಡು ಪಿಕ್ಚರ್ ಮಾಡ್ಬೇಕು ಹೇಳು? ಹಾಗಲ್ಲ ಸರ್, ಇವ್ ನನ್ನ ಫ್ರೆಂಡು, ಇವನ್ನ ಹಾಕೊಂಡು ಸಿನಿಮಾ ಮಾಡೋಣ ಅಂತಿದ್ದೆ. ಲೋ ಮಾಮು, ಶಾರ್ಟ್ ಮೂವಿಗೆ ಪ್ರೊಡ್ಯೂಸರ್ ಸಿಗೋದೇ ಕಷ್ಟ. ಸಿಕ್ಕಿರೋ ಚಾನ್ಸ್ ಯಾಕೆ ಮಿಸ್ ಮಾಡ್ಕೋತೀಯಾ? ನೆಕ್ಸ್ಟ್ ಬೇಕಿದ್ರೆ ಮೇನ್ ರೋಲ್ ಕೊಡುವಂತೆ. ಏನಪ್ಪ ಯೋಚನೆ ಮಾಡಿದೆ? ಸರಿ ಸರ್, ನಿಮ್ಮ ಮಗನೇ ಹಾಕೊಂಡು ಮಾಡೋಣ ಬಿಡಿ ಸರ್. ನಿಮ್ಮ ಮಗನೊಮ್ಮೆ ಆಡಿಷನ್ ಮಾಡ್ಬೋದಾ? ಅದಕ್ಕೇನಂತೆ ಮಾಡಪ್ಪ. ಫಸ್ಟ್ ಕ್ಲಾಸ್ ಆಕ್ಟ್ರು ನನ್ನ ಮಗ. ಅವನ ಫ್ರೆಂಡ್ಸ್ ಎಲ್ಲ ಅವನ್ನ ಟಿಕ್ ಟಾಕ್ ಸ್ಟಾರು ಅಂತಾರೆ. ಲೋ ಮಗ. ಹಾಪ ಬಾಯಿಲ್ಲಿ ಕುಂಡಿ ಕುಣ್ಸ್ಕೊಂಡು ಮಾಡ್ತೀಯಲ್ಲ, ಅದನ್ನ ಮಾಡಿ ತೋರಿಸು. ಸರಿಯಪ್ಪ. ಉಟ್ಟಬಮ್ಮ ನೀ ಸುಟ್ಟುಕೊಂಡುವೆ, ಜಿಂದಗಿಕ್ಕೆ ಅಡ್ಡಬೊಮ್ಮೆ ನೀ ಸುಟ್ಟುಕೊಂಡುವೆ. ಸರ್ KGF ಡೈಲಾಗ್ ಹೇಳ? ಅಯ್ಯಯ್ಯೋ ಬೇಡ ಬಿಡಿ ಸರ್, ನಾನು ನಿಮಗೆ ಸ್ಕ್ರಿಪ್ಟ್ ಕಳ್ಸ್ಕೊಡ್ತೀನಿ, ಓದ್ಕೊಬಿಡಿ ಆಯ್ತಾ? ನಾವಿನ್ನು ಬರ್ತೀವಿ ಸರ್. ಆಮೇಲೆ ಇನ್ನೊಂದು, ಎಷ್ಟು ಭಾಷೆಯಲ್ಲಿ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಯ್ಯೋ ಸರ್, ಇದೇನು ಮೇನ್ ಮೂವಿನಾ? ಶಾರ್ಟ್ ಮೂವಿ ಅಲ್ವಾ, ಸದ್ಯಕ್ಕೆ ಕನ್ನಡದಲ್ಲಿ ಮಾಡಿದ್ರೆ ಸಾಕು ಸರ್. ಇದೇನಪ್ಪ ಹಿಂಗಂತೀಯ? ಅದೇನು ದೊಡ್ಡ ಕೆಲ್ಸವಾ? ಡಬ್ಬಿಂಗ್ ಮಾಡಿ ಬಿಡೋಕ್ಕೇನು? ಇವಾಗ ಕನ್ನಡದಲ್ಲಿ ಪ್ರಬುದ್ಧ, ತೆಲುಗಲ್ಲಿ ಪ್ರಬುದ್ಧಮು,
ತಮಿಳಲ್ಲಿ ಪ್ರಬುದ್ಧಂಗಳ್, ಮಲಯಾಳಂ ಅಲ್ಲಿ. ಸರ್ ಸದ್ಯಕ್ಕೆ 3 ಭಾಷೆ ಸಾಕು, ಮಾಡೋಣ ಬಿಡಿ ಸರ್. 3 ಭಾಷೆಲಿ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತಗೊಂಡೋಣ. ನಾವಿನ್ ಬರ್ತೀವಿ. ಒಂಡಿ ಮಚ್ಚ, ನೀನ್ ಬದುಕ್ಬೇಕು ಅಂದ್ರೆ 4 ಜನ ನಿನ್ನ ನೋಡ್ತಾರೆ ಅಂತ ಯಾವತ್ತೂ ಬದುಕಬೇಡ. ನೀನ್ ಬೇಡ ಅಂತ ತಿರಸ್ಕಾರ ಮಾಡಿ ಬಿಟ್ಟೋದ್ರೆ ಅದೇ 4 ಜನ ನಾಳೆ ನಿನ್ನ ತಿರುಗಿ ನೋಡ್ಬೇಕು. ಆ ತರ ಬದುಕು ತೋರ್ಸು. ಭಗವಂತ. ಕ್ಯಾಮ್ರಾ ರೆಡಿ ನೇನು? ಲೈಟ್ಸ್ ರೆಡಿ. ಇನ್ ಸ್ವಲ್ಪ ಈ ಕಡೆ ಬಾ. ಈ ಕಡೆ ನಿನ್ನೆ ಈ ಕಡೆ ಬಾ. ಆಮೇಲೆ ಪ್ರೊಡ್ಯೂಸರ್ ಹುಡುಕಿ ಮೇನ್ ಸ್ವಲ್ಪ ಈ ಕಡೆ ಬಾ. ಆ ಕಡೆ ಇನ್ ಸ್ವಲ್ಪ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಏನ್ರ ಮಾಡ್ತಿದ್ದೀರಾ? ಶಾರ್ಟ್ ಮೂವಿ ಮಾಡ್ತಿದ್ದೀವಿ, ಹೋಗೋಣ. ನೀನು ಕರೆಕ್ಟಾಗಿ ಫ್ರೇಮ್ ಹಿಡಿಯೋ. ಮಾಮು, ಸಿನಿಮಾ ನೋಡೋರಿಗಿಂತ ಮಾಡೋರೇ ಜಾಸ್ತಿ ಅದ್ರಲ್ಲೂ. ಅದು ನಿಜನೇ. ನಮ್ಮ ಹುಡುಗಿ ನಡಿ. ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ದವರು ಬ್ರೇಕಪ್ ಆದ್ಮೇಲೂ ಈ ತರ ಹಿಂದೆ ಬರಲ್ಲ. ಅವೆಲ್ಲ ಇದೆ ಅಂತ ಯಾರು ಹೇಳಿದ್ದು? ಇದ್ದೀರಿ ಲವ್ ಮಾಡೋ ಸಾಹಸ ಮಾಡ್ತಿದ್ನಾ? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಅವತ್ತು ನಮ್ಮಿಬ್ಬರ ಮಧ್ಯೆ ಜಗಳ ಆಯ್ತು, ನಾವು ಬ್ರೇಕಪ್ ಮಾಡ್ಕೊಂಡ್ವಿ, ನೆನ್ಪಿದ್ಯಾ? ಚಿನ್ನ, ನಮ್ದು ಯಾವ ಜಗಳ ಬಿಡು. ಮೊನ್ನೆ ಪಾರ್ಕಲ್ಲಿ ನನ್ನ ಫ್ರೆಂಡು ಅವ್ನು ಹುಡುಗಿದು ಏನು ಜಗಳ ಅಂತ್ಯಾ? ಅವಳ ಮುಂದೆಲ್ಲ ಹಿಡ್ಕೊಂಡು ಇವನ್ ಕಲ್ಲರ್ ಹಿಡ್ಕೊಂಡು ಅವಳು ಒಳ್ಳೆ ನಾಯಿಗಳು ಕಚ್ಚಾಡ್ತಿದ್ರು. ಮೊನ್ನೆ ನೋಡಿದ್ರೆ ಲಿಡೋ ಥಿಯೇಟ್ರು ಕಾರ್ನ ಸೀಟಲ್ಲಿ ಕುತ್ಕೋ ಸಿನಿಮಾ ನೋಡ್ತಿದ್ರು. ಮಾಮು ಅವ್ರಲ್ಲಿ ಸಿನಿಮಾ ನೋಡ್ತಿದ್ರು. ಅವ್ರೇನಾದ್ರು ನೋಡಿ ಮುಚ್ಕೊಂಡು ನಿಂತ್ಕೊಂಡು ಮಾಮು. ಅಂಥವ್ರೆ ಪ್ಯಾಚಪ್ ಮಾಡ್ಕೊಂಡು ಮಜಾ ಮಾಡ್ಬೇಕಾದ್ರೆ ನೀ ನಮ್ಮ ಕೋಳಿ ಜಗಳನೆಲ್ಲ ಸೀರಿಯಸ್ ಆಗಿ ತಗೊಂಡು ಏನ್ ಚಿನ್ನ ಇದೆಲ್ಲ? ನಿಜ, ನಿನ್ ಜೀವನದಲ್ಲಿ ನೀನು ಏನು ಸೀರಿಯಸ್ ಆಗಿ ತಗೋಬೇಡ, ನಮ್ಮ ಫ್ಯೂಚರ್ನು ಸೀರಿಯಸ್ ಆಗಿ ತಗೋಬೇಡ. ಡಿಗ್ರಿ ಮುಗಿಸಿ 4 ವರ್ಷ ಆಯ್ತು, ಇನ್ನು ಅದೇ ಶಾರ್ಟ್ ಮೂವಿ ಮಾಡ್ತೀನಿ ಅನ್ಕೊಂಡು ಯಾವಾಗ್ಲೂ ಇವನು ಜೊತೆಗೆ ಹಾಕೊಂಡು ಮಾಮ ಅನ್ಕೊಂಡು ಹೀಗೆ ಇದ್ಬಿಡು. ಮಾಮ ಅಲ್ಲ ಮಾಮು. ಅದ್ ಸರಿ, ಈ ಶಾರ್ಟ್ ಮೂವಿ ಅಂತ ಮಾಡ್ತಿರಲ್ಲ, ಏನಿರುತ್ತೋ ಅದ್ರಲ್ಲಿ? ಒಂದ್ ಕತೆ ಇಲ್ಲ, ಕಾಮಿಡಿ ಇಲ್ಲ, ಲಾಸ್ಟ್ ಅಲ್ಲಿ ಮಾತ್ರ ದೊಡ್ಡದಾಗ ಒಂದ್ ಮೆಸೇಜ್ ಕೊಡ್ತಾರೆ. ಅಲ್ಲ, ಅಪ್ಪ ಅಮ್ಮ ಹೊತ್ತು ಸಾಕಿ ಬುದ್ಧಿ ಹೇಳಕ್ ಬಂದ್ರೆ ಈಗಿನ ಕಾಲದ ಮಕ್ಳು ತಲೆಗೆ ಹಾಕೊಳ್ಳಲ್ಲ. ಇನ್ನು ಇವ್ರು ಮಾಡೋ 3 ನಿಮಿಷದ ಬದನೆಕಾಯಿ ಶಾರ್ಟ್ ಮೂವಿ ಕೊಡೋ ಮೆಸೇಜ್ಗಳನ್ನ ನೋಡ್ಕೊಂಡು ಈ ಜನಗಳು ಚೇಂಜ್ ಆಗ್ಬಿಡ್ತಾರಂತೆ. ಇವಾಗ ನನ್ನ ಏನ್ ಮಾಡೋ ಅಂತ್ಯ ಚಿನ್ನ? ಏನು ಮಾಡ್ಬಿಡ ತಂದೆ, ನಾನ್ ಹೀರೋ ಆಗ್ತೀನಿ ಅನ್ಕೊಂಡು ಹಿಂಗೆ ಇದ್ಬಿಡು. ಇನ್ ಸ್ವಲ್ಪ ದಿನ ನನ್ ಮದ್ವೆ ಮಾಡ್ತಾರೆ, ಬಂದು ಊಟ ಮಾಡ್ಕೊಂಡು ಅಕ್ಷತೆಗಳು ಹಾಕ್ಬಿಟ್ಟು ಹೋಗು. ಮಾಮ, ನಿಮ್ ಹುಡುಗಿ ಸ್ವಲ್ಪ ಕುಳ್ಳಿ ಅಲ್ವಾ? ಹಂಗೆ ಅನ್ಕೋತೀಯ ಮಾಮು? ಡೌನ್ ಟು ಅರ್ತ್ ಅನ್ಕೋ. ಏನಿಲ್ಲ ಮಾಮು, ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟವನೇ. ಬೈ, ಇವತ್ತಿನ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಕೆಲಸ ಬೇಗ ಮುಗಿದ್ಕೊಂಡ್ರೋ? ಅಡುಗೆ ಏನು ಮಾಡಿದಿರೋ ರೂಮಲ್ಲಿ? ಇನ್ನೂ ಇಲ್ಲ ಬೈ, ಇವಾಗ ಮಾಡಬೇಕು. ಅಡುಗೆ ಏನು ಮಾಡೋಕ್ಕೆ ಹೋಗ್ಬೇಡಿ, ಹೊರಗಡೆಯಿಂದ ತರಿಸ್ಕೊಡ್ತೀನಿ. ಅಯ್ಯೋ ಬೈ, ನಿಮಗೆ ಕಷ್ಟೊಂದು ತೊಂದರೆ? ನೀವು ನಮ್ಮ ತಮ್ಮದು ಇದ್ದಂಗೆ ಕಂಡ್ರೋ, ಅದರಲ್ಲೇನು ತೊಂದರೆ? ಲೋ ಮಾಮು, ಮುಚ್ಕೊಂಡಿರ್ತೀಯ, ಕೊಡಿಸ್ತೀನಿ ಅಂತಾನೆ. ನೀನು ಮಾಡಿರೋ ಟೊಮೊಟೊ ಗೊಜ್ಜು ತಿಂದು ಕಿಡ್ನಿ ಸ್ಟೋನ್ ಬಂದು ಊಷ್ಟದಾಗೈತೆ. ಏನೋ ಅಲ್ಲಕ್ಕ? ಏನಿಲ್ಲ ಬೈ, ಯಾವ ಹಣ್ಣು ತಮ್ದಿರ್ ಭಾರ ಅಲ್ಲ ಅಂತ ಹೇಳ್ತಿದೆ. ಬೈ, ಮಾಮ, ಊಟ ಸಕ್ಕತ್ತಾಗಿತ್ತಲ್ವಾ? ಚೆನ್ನಾಗಂದೆ. ಅದೆಷ್ಟು ಜನರು ರಕ್ತ ಹರಿಸಿ ದುಡ್ಡು ತಂದಿದ್ನ ಏನೋ. ಚೆನ್ನಾಗಿಲ್ದೇ ಇರುತ್ತಾ? ನಾನೊಂದು ಲೆವೆಲ್ಗೆ ಹೋದ್ಮೇಲೆ ನನ್ನ ಮಗನ ನಾನೇ ಪೊಲೀಸ್ಗೆ ಹಾಕೊಡ್ತೀನಿ ನೋಡು. ಮೆಲ್ಲಗೆ ಮಾತಾಡು, ಕೇಳಿಸ್ಕೊಬಿಟ್ಟನು. ಬೀದಿ ನಾಯಿಗಳನ್ನ ಕರ್ಕೊಂಬಂದು ಪಟ್ಟಕ್ಕೆ ಏರ್ಸಿದ್ರೆ ಬೀದಿ ಬದಿಯಲ್ಲಿರೋ ಏಸ್ಗೆಗೆ ಆಸೆ ಪಡ್ತಿದ್ವಂತೆ ನಿಯತ್ತಿಲ್ಲದ ನಾಯಿಗಳು.
ಈ ನನ್ನ ಮಗನ ಲೈಫಲ್ಲಿ ಒಳ್ಳೇದು ಯಾವುದೋ ಕೆಟ್ಟದ್ದು ಯಾವುದೋ ಯಾಕೋ ರೀ ಅಪರೂಪಕ್ಕೆ ತತ್ವದ ಬಗ್ಗೆ ಮಾತಾಡ್ತಾ ಇದೆಯಾ? ಎಲ್ಲೋ ಬಸ್ ಸ್ಟ್ಯಾಂಡ್ನಲ್ಲಿ ಮಲ್ಕೊಂಡು ನಾನು ಪಿಕ್ಚರ್ ತೆಗಿತೀನಿ ಸಾಧನೆ ಮಾಡ್ತೀನಿ ಅಂತ ತಿರ್ಕನ್ ಕನ್ಸು ಕಾಣ್ತಿದ್ದು ನನ್ನ ಮಕ್ಕಳು ಕರ್ಕೊಂಬಂದು ಆಶ್ರಯ ಕೊಟ್ಟು ಸಾಧನೆ ಮಾಡ್ರೋ ನಾನಿದ್ದೀನಿ ನಿಮಗೆ ಅಂತ ಹೇಳಿದೆ ನೋಡು, ಅದು ನಾನು ಮಾಡಿದ ತಪ್ಪು. ನೋಡೋರಿ, ನಿನಗೆ ಆವಾಗಲೇ ಹೇಳಿದ್ದೆ ಜೊತೆಲಿ ಹುಟ್ಟಿದ ಅಣ್ಣ ತಮ್ಮಂದ್ರೆ ಹಿಂದೆ ಮುಂದೆ ಗುನ್ನ ಇಟ್ಬಿಟ್ಟು ಹೋಯ್ತಾರೆ ಅಂತ. ಅಂಥದ್ರಲ್ಲಿ ಇವ್ರು ಮಾಡಿರೋದ್ರಲ್ಲೇನು ಆಶ್ಚರ್ಯ ಇಲ್ಲ ಬಿಡ. ಗುನ್ನ ನಾನಿಡ್ತೀನಿ ನೋಡು ನನ್ನ ಮಕ್ಕಳಿಗೆ. ನೀವು ಮಾಡಿರೋ ಪಾಪಕ್ಕೆಲ್ಲ ಫೈನ್ ಕಟ್ಟು ಅಂತ ಒಂದು ರೇಟ್ ಫಿಕ್ಸ್ ಮಾಡಿದ್ರೆ ಮತ್ತೆ ಪಾಪ ಮಾಡಕ್ಕೆ ಹೋಗ್ತಿದ್ಯಾ? ಅರ್ಥ ಆಗಲಿಲ್ಲ. ನೀನು ಪಾಲ್ಗುಣಿ ಡೀಲ್ ತಗೊಂಡಿರೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನು ಮೊದಲು ಫಿಕ್ಸ್ ಮಾಡಿರೋ ರೇಟ್ಗಿಂತ ಡಬಲ್ ಬೇಕು ನನಗೆ. ಇನ್ನೊಂದು ವಾರದಲ್ಲಿ ನಾನು ನೀನು ಕೊಡೋ ದುಡ್ಡು ಎಣಿಸ್ಬೇಕು, ಇಲ್ಲ ಅಂದರೆ ನೀನು ಪರ್ಮನೆಂಟಾಗಿ ಕಂಬಿ ಎಣಿಸೋದು ಪಕ್ಕ. ಜಾಸ್ತಿ ಗುರಾಯಿಸ್ಬೇಡ. ನಾವು ಪೊಲೀಸರು ಒಂಥರ ಡಾನ್ಗಳಿಗೆ ಹೆಂಡ್ತಿರಿದ್ದಂಗೆ. ನೀವು ಹೊರಗಡೆ ಎಷ್ಟೇ ಮೆರೋದ್ರು ಮನೆಗೆ ಬಂದಮೇಲೆ ಹೆಂಡ್ತಿರ ಮುಂದೆ ಮುಚ್ಕೊಂಡು ಕೂತ್ಕೋಬೇಕಷ್ಟೆ. ದಯವಿಟ್ಟು ಕ್ಷಮಿಸೋಣ ಅಣ್ಣ. ಅಣ್ಣ ಕತ್ಕುಯ್ಯೋ ಕೆಲಸ ಮಾಡ್ಬಿಟ್ಟೆ, ಇನ್ನು ಯಾವತ್ತೂ ಹಂಗೆ ಮಾಡಲ್ಲ ಅಣ್ಣ. ಅಣ್ಣ 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 ಹಿಂಗೆ ಕೈ ಮುಗಿತಿ ಅಣ್ಣ, ಬಿಟ್ಬಿಡೋಣ ಅಣ್ಣ. ಅಣ್ಣ ನಾಯಿ ಥರ ದುಡ್ದಿದ್ದೀನಿ ಅಣ್ಣ ನಿನ್ನ ಜೊತೆ. ಅಣ್ಣ ಬಿಟ್ಬಿಡೋಣ. ಸಾಯೋವಾಗ ಪ್ರಾಣ ಭಿಕ್ಷೆ ಕೇಳಿದ್ರೆ ನನ್ನ ಮನಸ್ಕರಿಗೆ ನಿನ್ನ ಕ್ಷಮಿಸ್ಬಿಡ್ತೀನೇನು. ನಿನ್ನ ಬಾಯಿಂದ ಒಂದು ಮಾತು ಆಚೆ ಬರಬಾರ್ದು. ಅಣ್ಣ 2 ದಿನದ ಕ್ಲೈಂಟ್ ಬರ್ತಿದ್ದಾನೆ. ಕ್ಲೈಂಟ್ ಬಂದಿದ ತಕ್ಷಣ ಫಾಲ್ಗುಣಿನ ಕಲ್ಯಾಣಿ ಹತ್ರ ತಂದ್ಬಿಡು. ಸರಿ ಅಣ್ಣ. ಹಲೋ ಗೌತು. ಬೈ ಹೇಳಿ. ಏನಿಲ್ಲ ಗೌತು, ಶಾರ್ಟ್ ಮೂವಿ ಶೂಟ್ ಮಾಡೋಕ್ಕೆ ಒಂದು ಲೊಕೇಶನ್ ಕೇಳಿದ್ರಲ್ಲ? ಹ್ಞೂ ಬೈ. ಇಲ್ಲೊಂದು ಲೊಕೇಶನ್ ನೀವು ಕೇಳಿದ ಥರನೇ ಇದೆ. ಲೊಕೇಶನ್ ಕಳಿಸಿದ್ದೀನಿ, ಹೋಗೊಂದ್ಸರಿ ನೋಡ್ಕೊಂಬ. ತುಂಬ ಥ್ಯಾಂಕ್ಸ್ ಬೈ, ನಾವು ಇವಾಗಲೇ ಹೋಗಿ ನೋಡ್ತೀವಿ ಆಯ್ತಾ? ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರು. ಹಾಂ ಹೇಳಿ ಬೈ. ಆ ಜಾಗ ನಮ್ಮ ಶಕ್ತಿ ಅಣ್ಣಂದು. ಅಲ್ಲಿ ತುಂಬ ಬೆಲೆ ಬಾಳೋ ವಸ್ತುಗಳು ಸಿಗ್ಬೋದು. ಅವುಗಳನ್ನ ನೀವು ಟಚ್ ಕೂಡ ಮಾಡಬಾರ್ದು, ಅರ್ಥ ಆಯ್ತಾ? ಬೈ ಇಷ್ಟು ವರ್ಷ ನೋಡ್ತಿದ್ದೀರಾ, ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಬೈ? ಮಾಮ ಹೋಗಿ ನೋಡ್ಕೊಂಬರುವ ಬಾ. ಏನಿಲ್ಲ ಮಾಮು, ಒಳ್ಳೆ ಲೊಕೇಶನ್ಗೆ ಕಳಿಸೋನೆ, ಆದರೂ ನಮ್ಮ ಶಾರ್ಟ್ ಮೂವಿಗೆ 7 ಮಾಡಿಸಿ ಸ್ಪಾಟ್ ನೋಡಿದ್ದು ಅಲ್ವಾ? ಮಾಮು ಮಾಮು ಹರಿಬೈ ಹೇಳೋರು ತಾನೆ ಸ್ಪಾಟಲ್ಲಿ ಏನು ಕಂಡ್ರು ಟಚ್ ಕೂಡ ಮಾಡಬಾರ್ದು ಅಂತ. ಒಂದು ದೊಡ್ಡ ಕಮಾಂಡು ಅವ್ನು ಹೇಳ್ದ, ಇವ್ನು ಕೇಳ್ಬಿಟ್ಟ. ಮಾಮು ಹರಿಬೈ ಬಿಡು, ಇದೆಲ್ಲ ಶಕ್ತಿ ಅಣ್ಣಂಗೆ ಸೇರಿರೋದು ಕಂಡ್ಲಾ? ಅಪ್ಪ ತಂದೆ, ನಾವೇನು ಇದನ್ನ ಎತ್ಕೊಂಡು ಹೋಗ್ತೀವ, ಇದ್ರಲ್ಲಿ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ಅಷ್ಟೇ ಕಲ್ಲ ಮಾಮು. ಮಾಮು ಪಕ್ಕ ಗುಲ್ಡುಕಲ್ಲ. ಮಗನೇ ಬಾಯ್ಲಿ ಈ ಕಡೆ. ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಬಾ. ಮಿಸ್ ಆಗಿ ಶಕ್ತಿ ಅಣ್ಣ ಗೊತ್ತಾದ್ರೆ ನಮ್ಗೆ ಎಳ್ಳು ನೀರು ಗ್ಯಾರಂಟಿ. ಅಮ್ಮ ಎಷ್ಟಲ್ಲ ಹೇಳಿ
ಎಲ್ಲ ಸರಿ ಹೋಗುತ್ತೆ. ನಾನು ಹೇಳ್ದಂಗೆ ಮಾಡು. ಅಲ್ಲ ಹರಿ, ನೀನೇ ಅಲ್ಲಿ ಬೆಲೆ ಬಾಳೋ ವಸ್ತುಗಳಿರುತ್ತೆ, ಅದನ್ನು ಟಚ್ ಕೂಡ ಮಾಡಬಾರ್ದು ಅಂತ ಹೇಳಿದ್ಯಾ. ಇನ್ನು ಅದನ್ನು ಅವ್ರು ಮುಟ್ತಾರಾ? ವಿಗ್ರಹ ಅವ್ರ ಕಣ್ಣಿಗೆ ಬಿದ್ದು ನಿನ್ನ ಮಾತನ್ನು ಲೆಕ್ಕಕ್ಕೆ ಹಾಕಳ್ದೆ, ಅದನ್ನು ಅವ್ರು ತಗೊಂಡು ಅದು ಶಕ್ತಿ ಹಣ್ಣಂಗೆ ಗೊತ್ತಾಗಿ ಇದೆಲ್ಲ ಆಗದಿರೋ ಕೆಲಸ ಬಿಡ. ಮಾಮು ನಿಮ್ಮ ಹುಡುಗಿ ಅದೇನು ಕೇಳ್ಕೊಂಬ. ಏನು ಮೇಡಮ್ ಇವತ್ತು ರೋಡ್ ಮಧ್ಯದೆಲ್ಲ ಜಗಳ ಮಾಡೋಕೆ ರೆಡಿಯಾಗಿ ಬಂದಿರಂಗಿದೆ? ಹೌದು ಸರ್, ಕೊನೆದಾಗ ಒಂದ್ಸಲ ಜಗಳ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. ನನ್ನ ಮದುವೆ ಇನ್ವಿಟೇಷನ್ ಕಾರ್ಡ್, ನಾನು ಕೊಡ್ತಿರೋ ಲಾಸ್ಟ್ ಲೆಟರ್ ಇದೇ ಇರಬೇಕು. ಇಷ್ಟು ದಿನ ಕೊಡ್ತಿದ್ದ ಲೆಟರಲ್ಲಿ ತುಂಬ ಖುಷಿ ಇರ್ತಿತ್ತು, ಆದರೆ ಈ ಲೆಟರ್ನಲ್ಲಿ ತುಂಬ ನೋವಿದೆ. 7 ಜನ್ಮಕ್ಕೂ ನಿನ್ನನ್ನು ಬೇರೆಯವನಿಗೆ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ದೆ, ಆದರೆ ಈ ಜನ್ಮದಲ್ಲೇ ನಿನ್ನನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ನಾನೇನು ಲೈಫಲ್ಲಿ ಬರಬಾರ್ದಾಗಿತ್ತು ಕಂದ. ನಿನ್ನನ್ನೆಲ್ಲಾದರೂ ದೂರ ಕರ್ಕೊಂಡು ಸಾಕೋಣ ಅಂತಂದರೆ ನಿನ್ನನ್ನು ಸಾಕೋ ಯೋಗ್ಯತೆ ನನಗಿಲ್ಲ. ಯಾವುದಾದ್ರೂ ಸಂಬಳ ಬರೋ ಕೆಲ್ಸಕ್ಕೆ ಸೇರ್ಕೊಂಡು ಜೀವನ ಮಾಡೋಣ ಅಂತಂದರೆ ಈ ಸಿನಿಮಾನ ಹುಚ್ಚು ನಾನು ಬಿಡ್ತಿಲ್ಲ. ನಾನು ಇವಾಗ ಯಾವುದೇ ನಿರ್ಧಾರ ತಗೊಳ್ಳೋ ಸ್ಥಿತಿಲಿ ಇಲ್ಲ ಕಣೆ. ಸಾಧ್ಯವಾದರೆ ಯಾವತ್ತೂ ನನಗೆ ಕ್ಷಮಿಸ್ಬೇಡ. ಕೊನೆದಾಗ ಒಂದ್ಸಲ ನಿನ್ನ ತಪ್ಕೋಬೋದಾ? ಬೇಡ, ನೀನು ಇನ್ನೊಬ್ಬನ ಜೀವನ ಬೆಳ್ಕೋಗೋಗ್ತಿರೋ, ನೀನನ್ನು ಮುಟ್ಟೋ ಅರ್ಹತೆ ನನಗಿಲ್ಲ. ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ದೇವ್ರಾಣೆ ಹೇಳಲ್ಲ, ಆದರೆ ಲೈಫಲ್ಲಿ ಚೆನ್ನಾಗಿರು. ಗಾಡಿ ಯೂಟರ್ನ್ ತೆಗಿ ಮಾಮು. ಯಾಕೆ ಮಾಮು? ತೆಗಿ. ಬೇಡ ಕಣ್ಣ ಮಾಮು, ನಮ್ಮ ಜೀವನೇ ಹೋಗೋ ಕೆಲಸ ಇದು. ಏನ್ಲ ಮಾಮು ಜೀವ ಹೋಗೋದು? ನಾವು ಬದುಕ್ತಾ ಇರೋದು ಒಂದು ಬದುಕ. ಅಷ್ಟು ವರ್ಷದಿಂದ ಟ್ರೈ ಮಾಡ್ತಿದೀವಲ್ಲ, ನಮ್ಮ ಲೈಫಲ್ಲಿ ಒಂದು ಚೂರಾದ್ರೂ ಇಂಪ್ರೂವ್ಮೆಂಟ್ ಆಗಿದ್ಯಾ? ಒಂದು ಶಾರ್ಟ್ ಮೂವಿ ಮಾಡಕ್ಕೆ ಅಂದ್ರೆ ಭಿಕ್ಷೆ ಬೇಡ್ತಿದೀವಿ. ಇನ್ ಮೇನ್ ಮೂವಿ ಮಾಡ್ತೀನಿ ಅಂದ್ರೆ ಯಾನ ನವಾಗ ದುಡ್ಡು ಹಾಕೋಕೆ ಹೋಗ್ತಾನೆ? ಹಾ, ಹಂಗಂತ ಅರ್ಧರ್ ಹಿಡಿ ಅಂತೀಯಾ? ನಾವೇನಾದ್ರೂ ಸಾಧಿಸ್ತೀವಿ ಅಂದ್ರೆ ಅದಕ್ಕೆ ಟೈಮ್ ಹಿಡಿತದೆ ಕಣ್ಲಾ. ಏನ್ಲ ಟೈಮು ಮಾಮು? ನನ್ನ ಈ ಟೈಮು ಕಾದು ನನ್ನ ಪ್ರೀತಿ ಕಳ್ಕೊಂಡಾಯ್ತು. ಇನ್ನು ಈ 15 ಟೈಮ್ ನಂಬ್ಕೊಂಡ್ರೆ ಬದುಕೆ ಬರ್ಬಾತಾಗ್ಬಿಡುತ್ತೆ. ನೋಡು ಮಾಮು, ಯಾವನು ಬಿಕಾರಿ ರಾತ್ರಿ ಶ್ರೀಮಂತ ಆಗ್ಬಿಟ್ಟು ಅವ್ನು ಬದುಕೆ ಚೇಂಜ್ ಆಗ್ಬಿಡ್ತು ಅಂತಾರೆ ಗೊತ್ತಾ? ಅವನಿಗೂ ಇದೇ ಥರ ಅವಕಾಶ ಸಿಕ್ಕಿರುತ್ತೆ, ಅವನು ಅದನ್ನು ಉಪಯೋಗಿಸ್ಕೊಂಡಿರ್ತಾನೆ. ನಮಗೂ ಈಗ ಅವಕಾಶ ಬಂದಿದೆ, ನಾವು ಅದನ್ನು ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಜೀವನ ಪೂರ್ತಿ ಹರಿನ ಭಯ ಅಂತ ಬಕೆಟ್ ಹಿಡ್ಕೊಂಡು ಬದುಕಬೇಕಾಗಿರುತ್ತೆ. ಇದನ್ನ ಮಾರಿದ್ರೆ ಮಿನಿಮಮ್ ಅಂದ್ರೆ 4 ಕೋಟಿ ಸಿಗುತ್ತೆ. ದುಡ್ಡು ಅನ್ನೋದು ನಮ್ಮ ಕೈಯಲ್ಲಿದ್ರೆ 1000 ಶಕ್ತಿವಿಲ್ಲಂತವ್ರು ನಮ್ಮ ಮುಂದೆ ಬಂದು ನಿಂತರು ನಮ್ಗಿಂತ ಅವ್ರು ಚಿಕ್ಕವ್ರೆ. ಯೋಚನೆ ಮಾಡು. ಸರಿ ನಡಿ ಮಚ್ಚ. ಅವರು ಹೈಟೆಕ್ ಕಚಡ ನನ್ನ ಮಕ್ಕಳು ಅಂತ ಗೊತ್ತಾದ್ಮೇಲೆ ಅವ್ರಿಗೆ ಕೆಡ್ಡ ತೋಡಿರೋದು. ಅವರು ಬ್ಯಾಗ್ನ ಅಲ್ಲಿಂದ ತಗೊಂತಾರೆ. ಶಕ್ತಿ ಅಣ್ಣ ಅವ್ರನ್ನ ಚುಚ್ಚಿ ಸಾಯಿಸೋದನ್ನ ನಾನು ನೋಡ್ತೀನಿ. ಅಣ್ಣ, ಒಂದು ಎಡವಟ್ಟು ಆಗ್ಬಿಟ್ಟಿದೆ. ಪಕ್ಕಾ ಸೇಫ್ ಪ್ಲೇಸ್ ಇದು, ನಡಿ. ನೀವು ಕೊಟ್ಟಿದ್ದ ಮಾಲ್ನ ನಿನ್ನ ರೂಮಲ್ಲಿರೋ ಹುಡುಗರು ಎತ್ತವ್ರೆ.
ಹ್ಞೂ ಅಣ್ಣ, ನಿಮ್ಗೆ ಗೊತ್ತಾಯ್ತು? ಆ ಜೈಲ್ ನನ್ನ ಮಕ್ಕಳನ್ನ ಸೇರಿ ತೀರ್ಸ್ಕೊಳಕ್ಕೆ 6 ಕೋಟಿ ಮಲೆ ಬೇಕಿತ್ತ ನಿನಗೆ? ಆ ಥರ ಏನಿಲ್ಲ ಅಣ್ಣ. ಜಾಸ್ತಿ ಮಾತಾಡಬೇಡ, ದಿಲೀಪ ಎಲ್ಲ ಹೇಳಿದಾನೆ. ಲೋ ದಡ್ಡ, ಆ ಜೈಲ್ ನನ್ನ ಮಕ್ಕಳು ಕಂಡ್ರೆ ನನಗೆ ಆಗ್ತಿಲ್ಲ ಅನ್ನಂತ ಒಂದು ಮಾತು ಹೇಳಿದ್ರೆ ಸಾಕಿತ್ತು. ಅವ್ರಿಗೆ ಎಳ್ಳು ನೀರು ಬಿಟ್ಟು ತುಂಬಾ ದಿನ ಆಗಿರೋದು, ಅದನ್ನ ಬಿಟ್ಟು ಇಷ್ಟೆಲ್ಲ ಮಾಡ್ಬೇಕಿತ್ತ? ಶಂಸಣ್ಣ, ಅವರಿಂದ ನಂಗೆ ಅಷ್ಟೊಂದು ಬೇಜಾರಾಗಿತ್ತು. ಇವಾಗ ಮಾಲ್ ಅವ್ರ ಹತ್ರನೇ ಇದೆ ತಾನೆ? ಕನ್ಫರ್ಮ್ ಅಣ್ಣ, ಅವ್ರ ಹತ್ರನೇ ಇದೆ. ಮಾಮು, ಮಾಲೆಂಗೋ ನಮ್ಗೆ ಸಿಕ್ಕೈತಲ್ಲ, ಸ್ವಲ್ಪ ದಿನದ ಮಟ್ಟಿಗೆ ಊರು ಬಿಟ್ಬಿಟ್ರಂಗೆ. ಲೋ ಮಾಮು, ಆ ವಿಗ್ರಹನ ನಾವೇ ಎತ್ತಿರೋದು ಅಂತ ಕನಸ ಕಂಡಿರ್ತಾರೆ ಅವರು. ನಾವಿವಾಗ ಊರು ಬಿಟ್ರೆ ಅದನ್ನು ನಾವೇ ಕದ್ದಿರೋದು ಅಂತ ಫಿಕ್ಸ್ ಆಗ್ಬಿಡ್ತಾರೆ. ಆಮೇಲೆ ನೋಡ್ರೋ, ನಮ್ಮ ಹತ್ರ ತುಂಬ ಟೈಮ್ ಇಲ್ಲ. ಆ ವಿಗ್ರಹ ಎತ್ತಿರೋದು ನೀವೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದನ್ನು ಬೇಗ ತಂದು ಕೊಟ್ಬಿಡಿ. ಏನು ಬೈ ತಮಾಷೆ ಮಾಡ್ತಿದ್ದೀರಾ? ಬೈ, ಆ ವಿಗ್ರಹದ ಬಗ್ಗೆ ನಮಗೇನು ಗೊತ್ತು? ನಾವು ಅಲ್ಲಿಗೆ ಹೋದ್ವಿ, ಶೂಟಿಂಗ್ ಲೊಕೇಶನ್ ನೋಡಿದ್ವಿ, ವಾಪಸ್. ಕ್ಯಾರೆಕ್ಟ್ ಕಂಡ್ರ, ಆ ಶೂಟಿಂಗ್ ಲೊಕೇಶನ್ ತಂದಿರೋ ವಿಗ್ರಹದ ಬಗ್ಗೆನೇ ಮಾತಾಡ್ತಾ ಇರೋದು. ಇವ್ರ ಹತ್ರ ಏನು ಕ್ವಿಜ್ ಕಾಂಪಿಟೇಷನ್ ನಡೆಸ್ತಿದ್ಯಾ? ಹಣ ಹಣ ಹಣ, ಆ ವಿಗ್ರಹ ನಾನೇ ತಂದಿದ್ದೆ ಅಣ್ಣ. ಎಲ್ಲ ತಪ್ಪು ನಂದೆ ಅಣ್ಣ. ಅವನಿಗೇನು ಮಾಡಬೇಡಿ ಅಣ್ಣ. ಜೀವನದಲ್ಲಿ ತುಂಬ ಕನ್ಸು ಕಟ್ಕೊಂಡಿದ್ದೀವಣ್ಣ. 5 ನಿಮಿಷ ಟೈಮ್ ಕೊಟ್ರೆ ನಾನೇ ಅದನ್ನು ತಂದು ಕೊಡ್ತೀನಿ ಅಣ್ಣ. ಸಾಯಿಸೇ ಬಿಟ್ಟಿದ್ದೀರಲ್ಲ ಬೈ. ನಾನು ಮಾಡಿರೋ ತಪ್ಪು ಒಪ್ಕೊಂಡು ತಂದ್ಕೊಟ್ನಲ್ಲ ಬೈ. ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಎಬ್ಬಸ್ರು ಅವ್ರನ್ನ. ಸತ್ಯನಾರಾಯಣ ಇವರು. ಇದು ನಾನು ಕೊಟ್ಟಿದ್ದು ಒರಿಜಿನಲ್ ವಿಗ್ರಹ ಅಲ್ಲ, ಡೂಪ್ಲಿಕೇಟ್ ಕಂಡ್ರೋ. ಆತರ ಪಟ್ಕೊತ್ಬಿಟ್ಟೆ ಅವ್ರನ್ನ. ಆ ಒರಿಜಿನಲ್ ವಿಗ್ರಹ ಎಲ್ಲಿಟ್ಟಿರ್ಬೋದು? ಅವರು ಎಲ್ಲಿಟ್ಟಿರ್ಬಹುದು? ಹರಿ, ನೀನ್ ಮಾಡಿರೋ ಅವಾಂತರದಿಂದ ನನ್ನ ಜೀವನನೇ ಮುಗಿದೋಯ್ತು. ಇವಾಗ್ಲೂ ನಿನ್ನನ್ನು ಚುಚ್ಚಿ ಚುಚ್ಚಿ ಸಾಯಿಸ್ಬೇಕು ಅನಿಸ್ತಿದೆ, ಆದ್ರೆ ಏನೋ ಪ್ರಯೋಜನ ಇಲ್ಲ. ಆ ವಿಗ್ರಹ ನಮ್ಮ ಕೈಗೆ ಸಿಗಲ್ಲ. ಆ ಹುಡುಗರ ಜೊತೆ ಅದು ಮರೆಯಾಗೋಯ್ತು. ಆ ಪೊಲೀಸ್ನು ನನಗೆ 2 ಕೋಟಿ ಹೊಂದಿಸಿದ ಕೊಟ್ಟಿದ್ದ ಗಡುವು ಮುಗಿದೋಯ್ತು. ನನ್ನಿಂದ ನಿಮ್ಮ ಜೀವನ ಹಾಳಾಗೋದು ಬೇಡ. ನೀವಿನ್ ಹೊರಡಿ. ಅಣ್ಣ, ಇದೆಲ್ಲ ಆಗಿದ್ದು ನಾನು ಮಾಡಿದ ಎಡವಟ್ಟಿಂದ. ಏನೇ ಬಂದರೂ ನಿಮ್ಮೊಟ್ಟಿಗೆ ನಾನು ಇರ್ತೀನಿ. ನೀವಿನ್ ಹೊರಡಿ ಅಂತ ಹೇಳಿದ್ನಲ್ಲ.
ಪಕ್ಕ ಒರಿಜಿನಲ್ ತಲೆ ಮೇಲೆ ಹೊಡೆದಂಗಿದೆ ಮಗ. ಸರಿ, ಇದನ್ನ ಪಡ್ಕೊಳಕ್ಕೆ ಆ ಹುಡುಗರನ್ನ ಬಲಿ ಕೂಡ ಕೊಟ್ಟಿದ್ದಿಲ್ಲೋ? ಏಣಿ ಇಲ್ಲದೆ ಅಟ್ಟ ಇರಬೇಕು ಅಂದರೆ ಇಂಥವ್ರ ಶವ್ಗಳನ್ನ ಮೆಟ್ಲುಗಳು ಮಾಡ್ಕೊಂಡ್ರಲ್ಲಿ ತಪ್ಪಿಲ್ಲ ಮಗ. ಮೊದಲು ಇದನ್ನ ಇಲ್ಲಿಂದ ಸಾಕ್ಸಾಗ ನಡಿ. ನಡಿ ನಡಿ. ಡೀಲ್ ಮುಗಿದ್ಮೇಲೆ ನಾವು ಅಪ್ಪ ಅಮ್ಮನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ ಕಣ. ಮಗ ಗಾಡಿ ಒಂಚೂರು ಸೈಡ್ಗೆ ಹಾಕು. ಮಗ, ಮನುಷ್ಯನ್ಗೆ ಯಾವ ಪಾಠಕ್ಕೆ ಚುಚ್ಚಿದ್ರೆ ಬದುಕೋ ಚಾನ್ಸ್ ಕಮ್ಮಿ. ಏನು ಮಗ ಒಳ್ಳೆ ಉಜ್ಜುಜ್ ಕ್ವಶನ್ ಕೇಳ್ತೀಯ? ನೀನು ಹೇಳು ಮಗ. ಮಗ, ಜಾಗ ಚುಚ್ಚಿದ್ರೆ ಬದುಕೋ ಚಾನ್ಸ್ ಕಡಿಮೆ. ಚಾನ್ಸ್ ಏನು, ಬದುಕೋದೇ ಇಲ್ಲ. ಚುಚ್ಚೇ ಬಿಟ್ಟಲ್ಲ. ಸಿಗೋ ದುಡ್ಡನ್ನ ಶೇರ್ ಮಾಡ್ಕೊಳೋಣ ಅಂದರೆ ಅತ್ತಾಗ ನೀನು ಚೆನ್ನಾಗಿ ಬದುಕ್ತಂಗಲ್ಲ, ನಾನು ಚೆನ್ನಾಗಿ ಬದುಕ್ತಂಗಲ್ಲ. ನಮ್ಗೆ 7 ಜನ್ಮ ಇರುತ್ತೆ, ಪಾಪದ ಪುಣ್ಯ ಲೆಕ್ಕ ಇರುತ್ತೆ ಅನ್ನೋದೆಲ್ಲ ಬೋಳ್ ಭಜನೆ. ಯಾವ ಬದನೆಕಾಯಿನೂ ಇಲ್ಲ. ಇರೋದು ಒಂದೇ ಜನ್ಮ, ಪರಿಪೂರ್ಣವಾಗಿ ಬದುಕ್ಬಿಡ್ಬೇಕು ಮಗ. ಅಮ್ಮ, ಎಷ್ಟು ಸಲ ಅಂತ ಫೋನ್ ಮಾಡ್ತೀಯಾ? ನಾನು ವಾಪಸ್ ಮಾಡ್ತೀನಿ ತಾನೆ. ಬಸ್ ಸ್ಟ್ಯಾಂಡ್ ಹತ್ರ ಕಾಯ್ತಿರೋ, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಇಟ್ಟಿದ್ನಲ್ಲ, ಯಾರು ತಗೊಂಡ್ರು? ಬಿಗ್ ಯಾರೋ ಎತ್ಬಿಟ್ಟಿದಾರಲ್ಲ. ಇದಕ್ಕೋಸ್ಕರ ಎಷ್ಟೋ ಜನ ರಕ್ತ ಹರಿಸ್ದೆ. ಯಾರೋ ನನಗೆ ಬೆನ್ನಿಗೆ ಚುರಿ ಹಾಕ್ಬಿಟ್ಟಿದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ನಾನು ಅರಿಕೇಶನ್ ತಾಯಿ. ಅವನು ನಿಮ್ಮ ತಾಯಿ ಅಂತಲ್ಲ ಕೆಲಸ ಮಾಡೋದು. ಬೆಳಗ್ಗೆಯಿಂದ ಎಷ್ಟು ಫೋನ್ ಮಾಡಿದ್ರು ಎತ್ತುತ್ತಿಲ್ಲ, ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ಸರಿ ಅಮ್ಮ, ಅವನು ಇವಾಗ ಇಲ್ಲಿಂದ ಹೊರಟ, ನಿಮ್ಮ ಮನೆಗೆ ಹೋಗಿ ಬರ್ತಾನೆ. ಒಂಚೂರು ಬೇಗ ಬರಕ್ಕೆ ಹೇಳಿ ಸರ್. ಬೆಳಗಿಂದ ಬಸ್ ಸ್ಟ್ಯಾಂಡಲ್ಲೇ ಕಾಯ್ತಾ ಇದ್ದೀನಿ. ಯಾಕೆ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಿದ್ದೀರಾ? ನೀವು ಮನೆಗೆ ಹೋಗಿ ಬರ್ತಾನೆ. ಅವನೇ ಹೇಳ್ದ ಸರ್, ಅವ ನಂಗೊಂದು ವಿಗ್ರಹ ಸಿಕ್ಕದೆ, ನೀ ಬೆಳಗ್ಗೆ ಬಸ್ ಸ್ಟ್ಯಾಂಡ್ ತಗೊಂಡು ಬಂದ್ಬಿಡು, ಇನ್ಮೇಲೆ ನಮಗೆ ಕಷ್ಟ ಅನ್ನೋದೇ ಇರಕ್ಕಿಲ್ಲ, ಈ ಊರ್ನೇ ಬಿಟ್ಟು ಹೊಂಟೋಗುವ ಅಂತ. ಕಾಯ್ತಾ ಇದ್ದೀನಿ ಸರ್. ನನಗೆ ಗೊತ್ತಿತ್ತು ಕಣೋ, ಆ ಫಾಲ್ಗುಣಿ ನಮಗೆ ಸೇರ್ಬೇಕು ಅಂತ ನಮ್ಮ ಹಣೆ ಮೇಲೆ ಬರ್ತಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಊರ್ಗಿರಿ ಮನ್ಸ
ಸಾನೆ ತಿಳ್ಕೊಂಡಿರೋನು ಅಂತ ಆ ಪಲ್ಗುಣಿ ತಾಯಿ ವಿಗ್ರಹನ ನಿನ್ ಕೈಗೆ ಒಪ್ಸಿದ್ರೆ ಅದನ್ನೇ ಮಾರೋದಿಕ್ಕಿಲ್ಲಿಂದ ಸಾಕ್ಸಿದ್ಯಾ? ಭಗವಂತನ ಪ್ರಮಾಣವಾಗಿಯೋ ನನ್ನ ಹೆಂಡತಿ ಆ ವಿಗ್ರಹನ ಸಾಕ್ಸಿದ್ ನಂಗೆ ಗೊತ್ತಿರಲಿಲ್ಲ. ನಿನಗೆ ಗೊತ್ತಿಲ್ದೇನೆ ನಿನ್ನ ಹೆಂಡತಿಗೆ ಈ ಹುಡುಗನ ಕೈಯಲ್ಲಿ ಪಟ್ಟಣಕ್ಕೆ ಸಾಕ್ಸೋಷ್ಟು ಧೈರ್ಯ ಬಂತಾ? ಸುಳ್ಳು ಬೊಗಳದನ್ನ ನಿಲ್ಸು, ಮರ್ಯಾದೆಯಿಂದ ಆ ತಾಯಿ ವಿಗ್ರಹನ ಇಲ್ಲಿಗೆ ತರಿಸು. ಸೌಭಾಗ್ಯ, ನಿನ್ನ ಅತಿ ಆಸೆ ನಮ್ಮನ್ನು ಬೀದಿಗೆ ತಂದು ನಿಲ್ಲಿಸಿದೆ. ನಾನು ನಿನ್ನ ಗಂಡ ಅನ್ನೋದನ್ನು ಮರೆತು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಆ ವಿಗ್ರಹನ ತರಿಸು, ದಯವಿಟ್ಟು ತರಿಸು. ನಾನು ಮಾಡಿದ ಮಹಾನ್ ಪಾಪ ಅಂತ ನಂಗೆ ಗೊತ್ತಾಯ್ತು. ಸ್ವಲ್ಪ ಸಮಯ ಕೊಡಿ, ಆ ವಿಗ್ರಹನ ಮತ್ತೆ ತರಿಸ್ತೀನಿ. ಅದೆಲ್ಲ ಆಗಕ್ಕಿಲ್ಲ. ನಿಮ್ಮನ್ನ ನಂಬಿ ಮೋಸ ಆಗಿರೋದು ಸಾಕು. ಆ ವಿಗ್ರಹ ಇಲ್ಲಿಗೆ ಬಂದು ಸೇರೋವರೆಗೂ ನಾವು ನಿಮ್ಮ ಮನೆ ಮುಂದೆನೇ ಇರ್ತೀವಿ, ಸಾಯೋವರೆಗೂ, ಇಲ್ಲ ನಿಮ್ನ ಸಾಯಿಸೋವರೆಗೂ. ಇವಮ್ಮ ಊರ್ನೇ ಮಾಡ್ಬಿಡ್ತಾಳೆ. ಹೂಕಲ್ಲ ನಿಜ. ಎಷ್ಟು ಬಾರಿ ಕರೆ ಮಾಡೋದು ನಿನಗೆ? ನೀನು ಆ ವಿಗ್ರಹನ ಮಾಡಿಸೋದು ಬೇಡ. ನಾನು ತುಂಬ ಅಪಾಯದಲ್ಲಿದ್ದೀನಿ. ದಯವಿಟ್ಟು ಅದನ್ನ ಮತ್ತೆ ವಾಪಸ್ ತಂದ್ಕೊಟ್ಬಿಡು. ಆಸೆ ಪಟ್ಟವರು ಅಪಾಯನ ಎದುರಿಸಲೇಬೇಕು ಅಕ್ಕ. ಆ ಫಾಲ್ಗುನಿ ವಿಷಯನ ಮರೆತುಬಿಡು. ಹಲೋ ಹಲೋ, ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು. ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆದರೂ ಅವನೇ ಕಾರಣ.